ನೀವು ಈಗ ಕೇಳಿದ ಈ ಪದ್ಯ ಒಂದು ತ್ರಿಪದಿ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ವಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತಂ ಪೆರನಲ್ಲ. ಇದು ಹಲವು ಕಾರಣಗಳಿಗೆ ಈ ಪದ್ಯ ಬಹಳ ವಿಶಿಷ್ಟ ಅಂತ ಹೇಳ್ಬೋದು. ಆದರೆ ಅದಕ್ಕೆ ಮೊದಲು ಅದರ ಅರ್ಥ ಏನಂತ ನೋಡೋಣ. ಬಹಳ ಸರಳವಾಗೇ ಇದೆ. ನಾವು ಹಳೆಗನ್ನಡದಲ್ಲಿ ಇರುವಂತಹ ಪದ್ಯಗಳನ್ನು ಒಂದು ಬಾರಿ ಎರಡು ಬಾರಿ ಮತ್ತೆ ಮತ್ತೆ ಕೇಳಿದರೆ ಕೂಡಲೇ ನಮಗೆ ಅದರ ಅರ್ಥ ಆಗುತ್ತೆ ಸಹಜವಾಗಿಯೇ. ಸಾಧುಗೆ ಸಾಧು ಅಂದರೆ ಸಾಧುವಾಗಿದ್ದವರಿಗೆ ಸಾಧು ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು. ಮಾಧುರ್ಯಂಗೆ ಮಾಧುರ್ಯಂ ಅಂತ ಹೇಳಿದ್ರೆ ಸಿಹಿಯಾಗಿ ಮಾತನಾಡೋರಿಗೆ, ಒಳ್ಳೆಯದಾಗಿ ನಡ್ಕೊಳ್ಳೋರಿಗೆ ಸಿಹಿಯಾಗಿ ನಡ್ಕೋತಾನೆ. ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ತೊಂದರೆ ಕೊಡಕ್ಕೆ ಬರುವಂತಹ ಕಲಿಗಳಿಗೆ ಅಥವಾ ಶೂರರಿಗೆ ಅಥವಾ ದುಷ್ಟರಿಗೆ. ಇಲ್ಲಿ ನಾವು ಕಲಿ ಅಂತ ಹೇಳಿದ್ರೆ 4 ಯುಗಗಳ ಲೆಕ್ಕದಲ್ಲಿ ಹೇಳುವಾಗ ಕಲಿಯುಗ ಎಲ್ಲದಕ್ಕಿಂತ ಕೆಟ್ಟ ಯುಗ ಅಂತ ಒಂದು ಇರೋದ್ರಿಂದ ಅಲ್ಲಿ ನಾವು ಕಲಿ ಅಂದರೆ ಕೆಟ್ಟವರಿಗೆ ಅಂತ ತಿಳ್ಕೊಳ್ಳೋದೇ ಅದೇ ಸರಿ ಹೋಗುತ್ತೆ ಅಂತ ನನ್ನ ಭಾವನೆ. ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅಂದರೆ ತೊಂದರೆ ಕೊಡುವಂಥವ್ರಿಗೆ ವಿಪರೀತವಾಗಿ ಮತ್ತೆ ತೊಂದರೆ ಕೊಡುವಂಥ, ಅಂದರೆ ಯಾವ ಶತ್ರುಗಳಿಗೆ ಅಷ್ಟು ಘೋರವಾಗಿ ಎದುರೇಟು ಹಾಕುವಂಥವನು. ಇವನು ಯಾರಿವನು? ಮಾಧವನೀತನ್ ಪೆರನಲ್ಲ ಅಂದರೆ ಇವನು ಸಾಕ್ಷಾತ್ ವಿಷ್ಣುವೇ ಸರಿ, ಮತ್ತೆ ಬೇರೆ ಯಾರೂ ಅಲ್ಲ ಅಂತ ಈ ಪದ್ಯ ಹೇಳ್ತಾ ಇದೆ. ಈ ಪದ್ಯ ಸಿಕ್ಕೋದು ನಮಗೆ ಬಾದಾಮಿ ಇದೆಯಲ್ಲ, ಚಲುಕ್ಯರ ರಾಜಧಾನಿ ಬಾದಾಮಿಯಲ್ಲಿ ಒಂದು ಬಂಡೆಯ ಮೇಲೆ ಸಿಕ್ಕುತ್ತೆ. ಅದಕ್ಕೆ ಕಪ್ಪೆ ಅರಭಟ್ಟನ ಶಾಸನ ಅಂತಾನೆ ಹೆಸರು ಬಂದಿದೆ. ಆ ಹೆಸರು ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಅಲ್ಲಿ 4 ಪದ್ಯಗಳಿದೆ. ಆ 4 ಪದ್ಯಗಳಲ್ಲಿ ಕಪ್ಪೆ ಅರಭಟ್ಟ ಅನ್ನುವ ಒಬ್ಬ ವ್ಯಕ್ತಿಯ ಚಿತ್ರಣವನ್ನ ಮಾಡಿದೆ. ಈ ಕಪ್ಪೆ ಅರಭಟ್ಟ ಯಾರಿರಬಹುದು ಅನ್ನೋದಕ್ಕೆ ಬಹಳ ಜಿಜ್ಞಾಸೆಗಳು ನಡೆದಿವೆ. ಇಲ್ಲಿ ತನಕ ಇಂಥವನೇ ಅಂತ ಹೇಳೋದಕ್ಕೆ ಯಾರಿಗೂ ಆಗಿಲ್ಲ. ಆ ರೀತಿ ಒಬ್ಬ ರಾಜ ಮನೆತನದ ವ್ಯಕ್ತಿ ಇದ್ದಂಗೆ ಕಂಡು ಬರೋದಿಲ್ಲ ಚಲುಕ್ಯರ ಕಾಲದಲ್ಲಿ. ಕೆಲವು ಇತಿಹಾಸಕಾರರು ಇದು ಚಲುಕ್ಯರ ಒಬ್ಬ ರಾಜನೇ, ಉದಾಹರಣೆಗೆ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿದೇ ಇರಬಹುದು, ಅಥವಾ ನಂತರದ ಯಾರಾದರೂ ರಾಜರು, ಕೆಲವರು ಕೊನೆಯ ಚಲುಕ್ಯ ಅರಸ ಕೀರ್ತಿವರ್ಮನ ಬಗ್ಗೆ ಅಂತ ಹೇಳಿರೋದು ಉಂಟು. ಆದರೆ ಅದಕ್ಕೆ ಯಾವುದಕ್ಕೂ ಅಂಥ ಸಾಕ್ಷಿ ಸಿಕ್ಕೋದಿಲ್ಲ. ಯಾಕಂದರೆ ಈ ಶಾಸನದಲ್ಲಿ ಯಾವುದೇ ಒಂದು ದಿನಾಂಕವೇ ಆಗಲಿ, ಯಾವುದೇ ಒಂದು ಬೇರೆ ರಾಜರ ವಿಷಯವಾಗಲಿ ಇಲ್ಲ. ಅಲ್ಲಿಗೆ 4 ತ್ರಿಪದಿಗಳು ಮತ್ತೆ ಒಂದು ಸಂಸ್ಕೃತ ಪದ್ಯ ಇಷ್ಟು ಆ ಶಾಸನದಲ್ಲಿ ಸಿಕ್ಕುತ್ತೆ. ಅದರ ಲಿಪಿಯನ್ನ ನೋಡಿಬಿಟ್ಟು ಬಹುಶಃ 7ನೇ ಶತಮಾನದಲ್ಲಿ ಇದನ್ನ ಬರೆದಿದ್ದಾರೆ ಅಂತ ಊಹೆ ಮಾಡಲಾಗಿದೆ. ಅಂದರೆ 7ನೇ ಶತಮಾನ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಇಮ್ಮಡಿ ಪುಲಿಕೇಶಿ ಇದ್ದಿದ್ದು ಸುಮಾರಿಗೆ 610ರಿಂದ 642 ಅಲ್ಲಿಯ ತನಕ ಅವನು ಆಳ್ವಿಕೆ ಮಾಡಿದ್ದ. ಹಾಗಾಗಿ ಆ ಸಮಯದಲ್ಲಿ ಬಂದಿರಬಹುದೇನೋ ಅನ್ನುವ ಒಂದು ಮಾತು ಇದೆ. ಕಪ್ಪೆ ಅರಭಟ್ಟ ಅಂತ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಮೊದಲ ಪದ್ಯದಲ್ಲಿ ಕಪ್ಪೆ ಅರಭಟ್ಟನ್ ಶಿಷ್ಟ ಜನಪ್ರಿಯನ್ ಕಷ್ಟ ಜನ ವರ್ಜಿತನ್ ಕಲಿಯುಗ ವಿಪರೀತನ್ ಅಂತ ಇದ್ದು, ಆ ನಂತರ ಈ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅನ್ನುವ ಪದ್ಯ ಇದೆ. ಮಧ್ಯದಲ್ಲಿ ಒಂದು ಸಂಸ್ಕೃತ ಪದ್ಯ ಇದೆ. ಅದರಲ್ಲಿ ವರನ್ ತೇಜಸ್ವಿನೋ ಮೃತ್ಯು ಅಂದರೆ ತೇಜಸ್ವಿಗಳಾದವ್ರಿಗೆ ಮೃತ್ಯುವೇ ಮಿಗಿಲು, ಮಾನ ಹೋಗಿ ಬದುಕೋದಕ್ಕಿಂತ ಮೃತ್ಯುವೇ ಮಿಗಿಲು ಅನ್ನುವಂತಹ ಒಂದು ರೀತಿಯ ವೀರರನ್ನು ಹೊಗಳುವಂತಹ ಒಂದು ಪದ್ಯ ಇರೋದ್ರಿಂದ ಬಹುಶಃ ಈ ಕಪ್ಪೆ ಅರಭಟ್ಟ ಅನ್ನುವನು ಒಬ್ಬ ಚಲುಕ್ಯರ ವೀರ ಆಗಿದ್ದಿರಬಹುದು. ಅವನು ರಾಜನೇ ಅಲ್ವೇ ಅನ್ನೋದು ಬೇರೆ ಜಿಜ್ಞಾಸೆ. ಕೆಲವು ವಿದ್ವಾಂಸರು ಇದು ಕಪ್ಪೆ ಅರಭಟ್ಟ ಅಲ್ಲ, ಕಪ್ಪೆಯರ ಭಟ್ಟ ಅಂತ ಹೇಳಿದ್ರೆ ಕಪ್ಪೆಯರ ಅನ್ನೋ ಒಂದು ಕುಟುಂಬದ ಹೆಸರು. ಕಪ್ಪೆಯರ ಅನ್ನುವ ಕುಟುಂಬಕ್ಕೆ ಸೇರಿದ ಯಾರೋ ಒಬ್ಬ ಭಟ್ಟ ಅಂದರೆ ಇಲ್ಲಿ ನಾವು ಭಟ ಅಂತ ಕೂಡ ತೆಗೆದುಕೊಳ್ಬೋದು. ಅಂದರೆ ಅಲ್ಲಿಯ ಒಬ್ಬ ವೀರ ಅಥವಾ ಸೈನಿಕ ಅಂತ ಹೇಳಬಹುದಾಗುತ್ತೆ. ಇಲ್ಲದೆ ಇದ್ರೆ ಅವನು ಅರಭಟ್ಟನೇ ಆಗಿದ್ರು, ಅವನ ಹೆಸರು ಆಗಿದ್ರು, ಅಥವಾ ಯಾರೋ ಒಬ್ಬ ರಾಜನ ಒಂದು ಅಡ್ಡ ಹೆಸರಾಗಿದ್ರು, ಯಾವುದೇ ರೀತಿ ಇದ್ರೂ ಕೂಡ ಅವನು ಬಹಳ ವೀರನಾಗಿದ್ದ, ಮತ್ತೆ ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು, ಸಾಕ್ಷಾತ್ ವಿಷ್ಣುವೇ ಈತ ಅನ್ನುವಂತಹ ಒಂದು ಪ್ರಸಿದ್ಧಿಯನ್ನ ಪಡೆದಿದ್ದ ಅಂತ ಹೇಳಿ ಈ ಶಾಸನ ಹೊಗಳ್ತಾ ಇದೆ. ಇವನ ಸ್ವರೂಪವನ್ನ ಹೊಗಳಕ್ಕೆ ಕೊನೆಯ ಪದ್ಯದಲ್ಲಿ ಅಂತೂ ಕಟ್ಟಿರೋ ಸಿಂಹವನ್ನ ಬಿಟ್ಟರೆ ಏನು ಕೆಟ್ಟೋಯ್ತು ಅಂತ ಅವನನ್ನ ಬಿಟ್ಟಂಗೆ ಆಗಿದೆ ಇವನು ಅಂಥ ಸಿಂಹ ಸ್ವರೂಪವಾದ ಕಲಿ ಇವನ ಕೈಗೆ ಸಿಕ್ಕರೆ ಶತ್ರುಗಳು ಕೆಟ್ಟೋಗ್ತಾರೆ ಅನ್ನುವ ಒಂದು ಮಾತು ಕೂಡ ಇದೆ. ಬಹುಶಃ ಆ ಒಬ್ಬ ಚಾಲುಕ್ಯರ ರಾಜ
ಅಥವಾ ವೀರ ಇವರನ್ನ ಹೊಗಳುವಂತಹ ಈ ಪದ್ಯ ಚಾಲುಕ್ಯರು ವಿಷ್ಣು ಭಕ್ತರಾಗಿದ್ರು ಅನ್ನೋ ವಿಷಯ ನಾವು ತಿಳಿದಿದ್ದೀವಿ. ಭಾಗವತ ಪಂಥಕ್ಕೆ ಸೇರಿದ್ದವರು. ಹಾಗಾಗಿ ಅಲ್ಲಿ ಮಾಧವನ ಪ್ರಯುಕ್ತಿ ಬಂದಿದೆ. ಕನ್ನಡಿಗರು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ವಿಶಿಷ್ಟವಾದ ಪದ್ಯ. ಮತ್ತೆ ಇನ್ನೊಂದು ಹೆಚ್ಚುಗಾರಿಕೆ ಅಂತ ಹೇಳಿದ್ರೆ, ತ್ರಿಪದಿ ಅನ್ನುವ ಒಂದು ಛಂದಸ್ಸು, ಅಂಶ ಛಂದಸ್ಸು ಕನ್ನಡದಲ್ಲಿ ಬಹಳ ಪ್ರಖ್ಯಾತ. ಇದು ಜನಪದ ಗೀತೆಗಳಲ್ಲಿ, ಜನಪದ ಪದ್ಯಗಳಲ್ಲಿ ಇಂದು ಕೂಡ, ಇಲ್ಲಿಯವರೆಗೆ ಕೂಡ ಅದು ಬಾಳಿಕೊಂಡು ಬಂದಿದೆ. ಜನಪದ ಆದ್ರಿಂದ ಅವು ಎಷ್ಟು ವರ್ಷದಿಂದ ಬಂದಿದೆ ಅಂತ ನಾವು ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದರೆ ಈ ಸುಮಾರಾಗಿ ಸಾಮಾನ್ಯ ಶಕ 650-700ರಲ್ಲಿ ಬರೆದಿರುವಂತಹ ಈ ಪದ್ಯದಲ್ಲಿ ಸಿಕ್ಕಿರುವ ತ್ರಿಪದಿಗಳು ಬಹುಶಃ ಕನ್ನಡದ ಅತಿ ಹಳೆಯ ತ್ರಿಪದಿಗಳು ಅಂತ ನಾವು ಊಹೆ ಮಾಡೋದಕ್ಕೆ ಸಾಧ್ಯವಿದೆ. ಇಂಥ ಒಂದು ಒಳ್ಳೆ ಪದ್ಯವನ್ನು ಇವತ್ತು ನೆನಪಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿತು. ನಿಮಗೂ ಕೂಡ ಈ ವಿಷಯ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.